ಗುರುಜಿ, ನಮ್ಮ ಈ ಸೀರೀಸ್ ಜನರಿಗೆ ತುಂಬಾ ಕನೆಕ್ಟ್ ಆಗ್ತಿರೋ ರೀಸನ್ ಏನಪ್ಪಾ ಅಂದ್ರೆ ಎಲ್ಲಾರ್ಗೂ ಪರ್ಸನಲೈಸ್ಡ್ ಆಗಿ ಅದು ರಿಲೇಟಬಲ್ ಇದೆ. ಹ್ಮ್ ಒನ್ ಅಂದ್ರೆ ಎಷ್ಟೋ ಜನ 1 ಹುಟ್ಟಿದವರು 10 ಹುಟ್ಟಿದವರು ಅಂಡ್ ಅದೇ ಸಿಮಿಲರ್ ಡೇಟ್ಸ್ ಹುಟ್ಟಿದವರು ರಿಲೇಟ್ ಆಗ್ತಾರೆ. 2 ಹೇಳಿದ ತಕ್ಷಣ ಎಲ್ಲ ರಿಲೇಟ್ ಆಗ್ತಾರೆ. ಅಂಡ್ ಇವತ್ತು ನನಗೆ ಪರ್ಸನಲಿ ತುಂಬಾ ರಿಲೇಟಬಲ್ ಟಾಪಿಕ್ 6 ಅಂತ ಬಂದಾಗೆಲ್ಲ ನೀವು ತುಂಬಾ ಸಲ ರಿಪೀಟ್ ಮಾಡ್ತಿರ್ತೀರಾ, ಅವಾಗೆಲ್ಲ ಖುಷಿ ಆಗುತ್ತೆ. ಬಟ್ ಇವತ್ತು 6 ಅಂತ ಬಂದಾಗ ನನಗೆ ಪರ್ಸನಲಿ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ, ಕನ್ಫ್ಯೂಷನ್ ಹ್ಮ್ ಇದೆ. ಅಂಡ್ ನಂತರ 6, 15, 25, 24ನೇ ತಾರೀಕು ಕುಡಿದಂತ ಎಲ್ಲರಿಗೂ ಇವತ್ತಿನ ಎಪಿಸೋಡ್ ಡೆಡಿಕೇಟೆಡ್. ವೆಲ್ಕಮ್ ಟು ಜೈ ಶ್ರೀನಿವಾಸನ್ ಟಾಕ್ಸ್. ನಾನು ನಿಮ್ಮ ಆಲ್ರೌಂಡರ್ ಅಕ್ಷಯ. ವೆಲ್ಕಮ್ ಗುರುಜಿ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ 1 to 5 ನ್ಯಾವಿಗೇಷನ್ ಆಯ್ತು. 6ನೇ ತಾರೀಕು ವಿಚ್ ಇಸ್ ವೀನಸ್, ಶುಕ್ರ ಗ್ರಹ ಅಂಡ್ ನಮ್ಮ ಪ್ಲಾನೆಟ್. ಸೊ 6ನೇ ತಾರೀಕು ಹುಟ್ಟಿದವ್ರಿಗೆ ಯಾವ ಪಾರ್ಟ್ನರ್ ಸೂಟಬಲ್ ಆಗ್ತಾರೆ? ಬಿಕಾಸ್ ನೀವು ಹೇಳಿದ್ ನಾನು ಕೇಳಿದ್ದು ಎಲ್ಲಾರ್ಗೂ 6 ಸೆಟ್ ಆಗ್ತಾರೆ, ಬಟ್ 6ಗೆ ಇಂತಿಂತವ್ರು ಸೆಟ್ ಆಗ್ಬೇಕಂತ ಹೇಳ್ತಾರೆ. ಸೊ ಯಾರು ಸೆಟ್ ಆಗ್ತಾರೆ? 6, 15, 24 ಇವರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗವ್ರೆ. ಫಸ್ಟ್ ಪ್ರಿಯಾರಿಟಿ ಒಂದು 5, 5, 14, 23 ಆಸ್ ಅ ಲೈಫ್ ಪಾರ್ಟ್ನರ್. ಲೈಫ್ ಪಾರ್ಟ್ನರ್. 2, 11, 20, 29 ಸೆಕೆಂಡ್ ಪ್ರಯಾರಿಟಿ. ಸೆಕೆಂಡ್ ಪ್ರಿಯಾರಿಟಿ. ಹಾ. ಆಮೇಲೆ 6ನೇ ತಾರೀಕು ಕೊಟ್ಟರೆ 6ನೇ ತಾರೀಕೆ. ಓಕೆ. 6, 15, 24 ನಮಗ್ ನಾವೇ. ನಮ್ಗೆ ಅಷ್ಟೇ. ದುಡ್ಡು ಲಕ್ಷ್ಮೀ ಪುತ್ರರು ಒಂದಿಗಲ್ಲ, ಪುತ್ರ ಪುತ್ರಿಯರು. ಅದರಿಂದ 6, 15, 24ನೇ ತಾರೀಕು ಕೊಟ್ಟರೋರಿಗೆ ತುಂಬಾ ಚೆನ್ನಾಗಿ ಆಗ್ಬರೋದು. 5, 14, 23, 2, 11, 20, 29, 6, 15, 24. ಓಕೆ. ಸೊ 5 to 6 ಹಿಂಗ್ ತಗೊಳ್ಳಿ. ಇವ್ರಿಗೆ ಆಗದೇ ಇಲ್ಲ ಅನ್ನೋರು ಯಾರು ಅಂದ್ರೆ 1ನೇ ತಾರೀಕಲ್ಲಿ ಹುಟ್ಟೋರು ಆಗಲ್ಲ ಇವ್ರಿಗೆ, 3ನೇ ತಾರೀಕಲ್ಲಿ ಹುಟ್ಟೋರು ಆಗಲ್ಲ, ಆಮೇಲೆ 7ನೇ ತಾರೀಕು ಹುಟ್ಟೋರು ಆಗಲ್ಲ, 137 ಆಗಲ್ಲ. ಡೆಡ್ ಆಪೋಸಿಟ್ ಇವ್ರಿಗೆ. ಇನ್ ಮಿಕ್ಕಿದ ನಂಬರ್ ಇದೆಯಲ್ಲ 4, 8, 9 ನ್ಯೂಟ್ರಲ್. 4, 8, 9 ನ್ಯೂಟ್ರಲ್. ಈಗ 6, 15, 24ನೇ ತಾರೀಕು ಹುಟ್ಟರೋರು ಲಕ್ಷ್ಮೀ ಪುತ್ರಿಯರು 64 ಕಲೆಗಳಿಗೂ ಅಧಿಪತಿ ಅಂದ್ವಿ. ತುಂಬಾ ಜೋವಿಯಲ್ ಆಗಿರ್ತಾರೆ. ಹಾಸ್ಪಿಟಾಲಿಟಿ ಅನ್ನೋದು ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿದೆ. ಕಲೆಗಳಲ್ಲಿ ಎಂಟರ್ಟೈನ್ ಮಾಡ್ತಕ್ಕಂಥವ್ರು, ರಂಜಿಸೋರು ಎಲ್ಲ ಇದ್ದಾರೆ ಇದರಲ್ಲಿ. ಇಷ್ಟು ಇರೋರಿಗೆ ಸ್ವಲ್ಪ ಈಸಿ ಗೋಯಿಂಗ್ ಅಂತ ಹೇಳಿದ ತಕ್ಷಣ 5, 14, 23. ಅದಲ್ಲದೆ ನಮ್ಮಲ್ಲಿ ಲಕ್ಷ್ಮೀ ನಾರಾಯಣ ಅನ್ನೋ ಒಂದು ಪದ ಉಪಯೋಗಿಸ್ತೀವಿ, ನೋಡಿದ್ರ? ಕರೆಕ್ಟ್. ಲಕ್ಷ್ಮಿ ಅಂದ್ರೇನೆ ಶುಕ್ರ 6, ನಾರಾಯಣ ಅಂದ್ರೇನೆ 5 ಬುಧ. ಅದೊಂದು ಪಾರ್ಟ್ ಸಾಕು. ಇವರು 5 ನಂಬರ್ ಅವ್ರಿಗೆ 6ನೇ ನಂಬರ್ ಮ್ಯಾಚು, 6ನೇ ನಂಬರ್ ಅವ್ರಿಗೆ 5ನೇ ನಂಬರ್ ಮ್ಯಾಚು. ಅದರಲ್ಲಿ ಕೂಡ ನಾರಾಯಣ ಬಂದು ಲಕ್ಷ್ಮಿನ ಹೃದಯದಲ್ಲಿ ಇಟ್ಕೊಂಡಿರ್ತಾನೆ. ಇವಾಗ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಎಲ್ಲರೂ ಎಲ್ಲಿ ಇಟ್ಕೊಂಡಿರ್ತಾರೆ? ಹೃದಯದಲ್ಲಿ ತಾನೆ ಇಟ್ಕೊಂಡಿರ್ತಾರೆ. ಗಂಡಿನ ಹೃದಯದಲ್ಲಿ ಹೆಣ್ಣು, ಹೆಣ್ಣಿನ ಹೃದಯದಲ್ಲಿ ಗಂಡು ಇರ್ಲೇಬೇಕು. ಒಳ್ಳೇದು. ಹಂಗಿರೋದಕ್ಕೋಸ್ಕರ ಪಾಡ್ಕಾಸ್ಟ್ ಮಾಡ್ತಾರೆ. ನೀವು ತಲೆಯಲ್ಲಿ ಇಟ್ಕೊಳ್ಳೋದು ಬೇರೆ, ಹೃದಯದಲ್ಲಿ ನಮ್ಮ ಯಜಮಾನ್ರು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ನನ್ನ ಹೆಂಡತಿ ನನ್ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾಳೆ ಅಂದ್ರೆ ಅದೇನೋ ಅಷ್ಟೇ. ನನ್ನ ಹೆಂಡತಿ ಹೃದಯದಲ್ಲಿ ನಾನು ಇದ್ದೀನಿ ಸರ್, ನನ್ನ ಗಂಡನ ಹೃದಯದಲ್ಲಿ ನಾನಿದ್ದೀನಿ ಸರ್ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಅದೇ ಬೆಸ್ಟ್. ಯಾಕೆಂದ್ರೆ ನೋಡಿ, ಒಂದು ಇಂಟರ್ವ್ಯೂಲ್ ಕೂಡ ನಮ್ಮ ಇವರು ಮಾಸ್ಟರ್ ಹಿರಣ್ಯ ಅವರು ಹೇಳ್ತಾರೆ, ಇದು ವೀಕೆಂಡ್ ವಿತ್ ರಮೇಶ್ ಎಲ್ಲ ಬರುತ್ತಲ್ಲ, ಸಾಧನೆ ಮಾಡಿದ್ರಲ್ಲಿ. ಅವರು, ಸರ್ ಯಾರು ಸರ್ ನಿಮ್ಗೆ ತುಂಬಾ ಇಷ್ಟ? ಸರ್ ನನ್ನ ಮಡದಿ ಸರ್, ನನ್ನ ಹೆಂಡತಿ. ಏನಕ್ಕೆ ಮಡದಿಗೆ ಆ ಸ್ಥಾನ ಕೊಟ್ಟಿದ್ದೀರಾ? ಸರ್ ಇವತ್ತು ನನಗೆ ಇಷ್ಟು ವಯಸ್ಸಾಯ್ತು, ಏನೇನೋ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು ನನ್ನ ಅಭ್ಯಾಸಗಳು, ಕುಡಿತ ಆಗ್ಬೋದು, ಜೂಜ್ ಆಗ್ಬೋದು, ಏನೇನೋ ಎಲ್ಲ ಇದೆ. ಸರ್ ಇದುವರೆಗೂ ನನ್ನ ಹೆಂಡತಿ, ನಿಮ್ಮಪ್ಪ ಕುಡಿತಾನೆ, ನಿಮ್ಮಪ್ಪ ಜೂಜಾಡ್ತಾನೆ, ಇಲ್ಲ ನಿಮ್ಮ ಅಪ್ಪನಿಗೆ ಬೇರೆ ಅದು ಇದು ನಾಟಕ ಮಂಡಲಲ್ಲಿ ಇದ್ದವರಲ್ವಾ, ಅದು ಇದೆಲ್ಲ ಯಾವತ್ತು ನನ್ನ ಮಕ್ಕಳಿಗೆ ಹೇಳಿಲ್ಲ ಸರ್, ಹೇಳಿಲ್ಲ. ನೋಡು ನಿಮ್ಮಪ್ಪ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಫೋಟೋ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಒಡನಾಟ ಇದೆ, ಎಂಥ ದೊಡ್ಡ ದೊಡ್ಡ ಮೆಡಲ್ಗಳು ತಗೊಂಡ್ಬಂದಿದ್ದಾರೆ, ಇದನ್ನ ಹೇಳಿ ಬೆಳೆಸ್ಕೊಂಡು ಬಂದ್ಲು. ಅದಕ್ಕೆ ನನ್ನ ಮಕ್ಕಳೇ ಇವತ್ತು ನನ್ನ ಮುಂದೆ, ಇವಾಗ ಕೆಲವ್ರಿಗೆಲ್ಲ ನಮ್ಮ ಹವ್ಯಾಸಗಳು ಗೊತ್ತಾದ್ಮೇಲೆ ನಾವು ಸ್ವಲ್ಪ ಈಸಿ ಆಗ್ಬಿಡ್ತೀವಿ. ಅವ್ರಿಗೆ ಸ್ವಲ್ಪ ಅವ್ರ ಮುಂದೆ ಸ್ವಲ್ಪ ನೀನಾ ನನಗೆ ಗೊತ್ತಿಲ್ವಾ ಅಂತ ಅನ್ಬಿಡ್ತಾರ ಅಲ್ವಾ, ಕಾಮನ್ ಆಗಿ. ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲೇ ನಿನ್ ಕತೆ ಗೊತ್ತಿಲ್ವಾ ಸುಮ್ನೇರಪ್ಪ ಅನ್ಬಿಡ್ತೀವಿ, ನಿನ್ ಪುರಾಣ ಎಲ್ಲ ನಮ್ಗೆ ಗೊತ್ತು ಅನ್ಬಿಡ್ತೀವಿ. ಆದ್ರೆ ಮಕ್ಕಳು ಇವತ್ತಿಗೂ, ನನ್ನ ಮಗ 50 ವರ್ಷ, ಅವನಿಗೆ ಮಕ್ಕಳಾಗಿದ್ದಾರೆ,
ಅವನು ಕೂಡ ನನ್ನ ಮುಂದೆ ನಿಂತ್ಕೋಬೇಕು ಮಾತಾಡ್ಬೇಕು ಅಂದ್ರೆ ಮ್ಹೂ. ಸ್ವಲ್ಪ ಎಸ್ಟೇಟ್ ಮಾಡ್ತಾನೆ. ನನ್ನ ಹೆಂಡತಿ ಹತ್ರ ಹೇಳ್ಬಿಟ್ಟು ಅಪ್ಪನ ಹತ್ರ ಇದು ಹೇಳಿ ಅಂತಾನೆ. ಯಾಕೆಂದ್ರೆ ಒಂದು ಮಡದಿ ಅನ್ನೋಳು ಹ್ಮ್ ತನ್ನ ಪತ್ನಿ ಆದವಳು ಪತಿಯನ್ನ ಯಾವ ರೀತಿ ಪೋಟ್ರೆ ಮಾಡ್ಬೋದು ಸರ್, ಹೌದು. ಆ ರೀತಿ ನನ್ನನ್ನು ಪೋಟ್ರೆ ಮಾಡಿದಾಳೆ. ಅದಕ್ಕೋಸ್ಕರ ಕುಡಿಯೋದು ತಿನ್ನೋದು ಏನೇನೋ ಅಭ್ಯಾಸಗಳು ಇಟ್ಕೊಳ್ಳೋದಲ್ಲ ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ಮರೆಸಿ ನಮ್ಮಲ್ಲಿರ್ತಕ್ಕಂಥ ಫ್ಲಾಸ್ನೆಲ್ಲ ಪಕ್ಕಕ್ಕಿಟ್ಟು, ಡಿಮೆರಿಟ್ ಪಾಯಿಂಟ್ನೆಲ್ಲ ಪಕ್ಕಕ್ಕಿಟ್ಟು, ವೀಕ್ನೆಸ್ನೆಲ್ಲ ಪಕ್ಕಕ್ಕಿಟ್ಟು ಪತಿಯ ಸ್ಟ್ರೆಂಗ್ತ್ನ ಹೇಳ್ಕೊಂಡು ಬಂದವಳಲ್ವಾ ಸರ್, ಅದಕ್ಕೆ ಇವಳು ಧರ್ಮ ಪತ್ನಿ ಅಂತ ಕರೆಯೋದು ಅಂದ್ರು. ಹ್ಮ್ ನಮ್ಮಲ್ಲಿ ಪತ್ನಿಗೆ ಧರ್ಮಪತಿ ಅಂತ ಕರೀತಾರ? ಇಲ್ಲ. ಪತ್ನಿ, ಮಡದಿ, ಹೆಂಗಿದೆ ನೋಡಿ, ಮಡದಿ, ಹೌದು. ಪತ್ನಿಯಲ್ಲಿ ಪತಿಗೂ ಸಿಕ್ಲಿಲ್ಲ ಇದು ಟೈಟ್ಲು, ಧರ್ಮಪತ್ನಿ. ಹ್ಮ್ ಧರ್ಮಪತ್ನಿ. ಸೊ ನಮ್ಮ ವ್ಯೂವರ್ಸ್ ಕೇಳ್ಕೊತಾ ಇರೋದು, ಹಾರ್ಟ್ ಅಲ್ಲಿ ಯಾರನ್ನ ಇಟ್ಟಿರ್ತಾರ ಮನ್ಸಲ್ಲೂ ಅವ್ರನ್ನ ಇಡಿ. ಮನ್ಸಲ್ಲೊಬ್ರು ಹೃದಯದಲ್ಲಿ ಒಬ್ರು ಇಟ್ಕೊಂಡ್ರೆ ಈ ಗ್ಯಾಪ್ ಅಲ್ಲಿ ತುಂಬಾ ಇಶ್ಯೂಸ್ ಆಗುತ್ತೆ. ಓಕೆ ನಿಜ. ಅದ್ರಲ್ಲಿ ಇನ್ನೂ ಒಂದು ಸೇವಿಂಗ್ ಇದೆ ಅದರಲ್ಲಿ, ಹಾ. ವೇರ್ ದರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಹಾರ್ಟ್ ಅಂಡ್ ದ ಬ್ರೈನ್, ಲೆಟ್ ದ ಹಾರ್ಟ್ ಫಾಲೋಸ್ ಅಂದಿದ್ದು ವಿವೇಕಾನಂದರು. ಹ್ಮ್ ಹ್ಮ್ ನೋಡಿ, ಯುವಕರು ಅದಕ್ಕೆ ಚೇಂಜ್ ಬಯಸ್ತಾರೆ, ಯುವಕರು ಕೂಡ. ಆಮೇಲೆ ಚೇಂಜ್ ಈಸ್ ದ ರೂಲ್ ಆಫ್ ನೇಚರ್. ಹೌದು. ಚೇಂಜು ಅಪ್ಗ್ರೇಡೇಷನ್ ಆಗ್ತಾನೆ ಇರಬೇಕು. ಆಗದೆ ಇರೋದ್ರಿಂದನೇ ನಕ್ಷತ್ರ ರಾಶಿ ಗ್ರಹಗಳು ನೋಡ್ಬಿಟ್ಟು ಮಾತಿತ್ರ ಜಾತಕದ ದೋಷ ಅಂತ ಹೇಳ್ಬಿಟ್ಟು ಹುಡುಗಿನೇ ಡಿಪ್ರೆಷನ್ ಮಾಡ್ಬಿಟ್ಟು ಯಾವ ಸೀಮೆ ಮದುವೆನೂ ಬೇಕಾಗಿಲ್ಲ, ಹೋಗ ಯಾವಾಗ ನೋಡಿದ್ರು ಕಾಫಿ ತಿಂಡಿ ತಗೊಂಬಂದು ಕೊಡೋದೇ ಆಗೋಯ್ತು ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ಹುಡುಗಿರು ಕೂಡ. ಹ್ಮ್ ಹ್ಮ್ ಹುಡುಗರು ಅದೇ ತರ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಏನ್ ಹೋಗಿ ನೋಡೋದು ಯಾವ್ದೋ ಈ ಶೋರೂಮ್ ಅಲ್ಲೆಲ್ಲ ಬಟ್ಟೆ ತಗಲಾಕಿರ್ತಾರಲ್ಲ, ಅವ್ರಿಗೆ ನೋಡ್ಕೊಂಡ್ ಬಂದಂಗಾಯ್ತು ಅಂತ. ಓಕೆ, ಹ್ಮ್ ಈಗ ನೀವೇನ್ ಹೇಳಿದ್ರಿ ನೋಡಿ, ವೇರ್ ದರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಹಾರ್ಟ್ ಅಂಡ್ ದ ಬ್ರೈನ್, ಲೆಟ್ ದ ಹಾರ್ಟ್ ಫಾಲೋಸ್ ಅಂದ್ರು ಒಂದು ಕಾಲ. ಇವಾಗ ನೀವೇನ್ ಹೇಳ್ತಿದ್ರು ಗೊತ್ತಾ, ಹಾರ್ಟ್ ಅಂಡ್ ಬ್ರೈನ್ ಫಾಲೋಸ್ ಮಾಡಿದ್ರೆ ಒಳ್ಳೇದೀಗ ಅಂತ. ಹೌದು, ವೆರಿ ಟ್ರೂ. ಎರಡರಿಂದನೂ ಆಲೋಚನೆ ಮಾಡಿ, ಬರೀ ಹೃದಯದಿಂದನೇ ಆಲೋಚನೆ ಮಾಡಿದ್ರೆ ಇವತ್ತಿನ ಕಾಲಕ್ಕೆ ನೀವು ಮುಳುಗೋದ್ರಿ. ಹೌದು. ಅವಾಗ ನೀವು ಹಾರ್ಟ್ಗೆ ಕೊಡಿ, ಬೇಕಾರೆ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಕೊಟ್ರು ಬ್ರೈನ್ ಅಲ್ಲಿ ಹೋಗ್ಲಿ. ಎಸ್ ಲೆಟ್ ಬೋತ್ ಬ್ರೈನ್ ಅಂಡ್ ಹಾರ್ಟ್ ವಿಲ್ ಫಾಲೋ ಎಸ್ ಅಲ್ವಾ. ಸೊ ಆಗ ಈ 6ನೇ ತಾರೀಕು ಕೊಟ್ಟರೋರಿಗೆ, 5ನೇ ತಾರೀಕು ಕೊಟ್ಟರೋರು, ಕರೆಕ್ಟ್. 2ನೇ ತಾರೀಕು ಕೊಟ್ಟರೋರು ಕ್ರಿಯೇಟಿವ್ ಇನ್ನೋವೇಟಿವ್ ಐಡಿಯಾಸ್ ಅಂತೆ. ಹ್ಮ್ ಏನ್ ಇಮ್ಯಾಜಿನೇಷನ್ಗೆ ಪಾರೇ ಇಲ್ಲ. ಆಮೇಲೆ ಲ್ಯಾವಿಶ್ ಆಗಿ ಖರ್ಚು ಮಾಡೋದು ಇಲ್ಲಿ 2ನೇ ನಂಬರ್ ಅವ್ರು ಸ್ವಲ್ಪ ಲ್ಯಾವಿಶ್ ಆಗಿ ಖರ್ಚು ಮಾಡ್ತಾರೆ. ಅದು ಯಾವ ಲೆವೆಲ್ ಖರ್ಚು ಮಾಡ್ತಾರೆ, ಒಂದು ಊಟ ತಿಂಡಿ ಇದಕ್ಕಲ್ಲ ಅಂದ್ರೆ ಇವರಲ್ಲಿ ಜಿಪುಣರು ಸಿಗೋದು ಕಮ್ಮಿ. ಆಕ್ಚುಲಿ ಜಿಪುಣತನ ಬೇಕು, ಸೇವಿಂಗ್ಸ್ ಈಸ್ ಒನ್ ಟೈಪ್ ಆಫ್ ಅರ್ನಿಂಗ್. ಹೌದು ಹೌದು. ಆದ್ರೆ 6ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಲ್ಯಾವಿಶ್ ಆಗಿ ಖರ್ಚು ಮಾಡೋರು ಇರ್ತಾರೆ. 2ನೇ ತಾರೀಕು ಕೊಟ್ಟರೋರು ಅದೇ ತರ ಖರ್ಚು ಮಾಡೋರು ಇರ್ತಾರೆ. ಅದಕ್ಕೆ ಅವ್ರ ಮೇಲೆ ಖುಷಿ ಜಾಸ್ತಿ. ಒಂದು ಕರ್ಕೊಂಡೋದ್ರೆ ಹೆಣ್ತಿನ ಒಂದ್ 2 ಡ್ರೆಸ್ ತಗೊಳ್ಳಿ, ಇನ್ನೊಂದೆರಡು ತಗೋ, ಏನಂತೆ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆಲ್ಲ ನಿನಗೆ ಅಂದ್ರೆ, ಇದು ಸುಮಾರಾಗಿದೆ, ಪರವಾಗಿಲ್ಲ ಇದು ಸುಮಾರಾಗಿದೆಯಾ, ನನಗೇನೋ ಇದು ಇಷ್ಟ ಆಯ್ತು, ಸುಮಾರಾಗಿರೋದು ಒಂದ್ ಇಟ್ಕೋ, ಇದನ್ನು ಇಟ್ಕೋ ಅಂತಾರೆ. ಯಾವತ್ತಾಗ್ಲಿ ಈ ಪರ್ಚೇಸ್ ಈ ಟೈಮ್ಗಳಲ್ಲೆಲ್ಲ ಗಂಡ ಹೆಂಡತಿ ಮಾಡುವಾಗ ಒಂದ್ ಸ್ವಲ್ಪ ನೀವು ಅವ್ರಿಗೆ ಇದು ಒಂದ್ ಸ್ವಲ್ಪ ಹಂಗ್ ಮೂವ್ ಮಾಡಿ ನೋಡಿ, ಅವ್ರಿಗೆ ಅದೊಂದು ಖುಷಿ. ಕರೆಕ್ಟ್. ಊಟನೇ ಮಾಡ್ತಿರ್ತೀರ, ಇದಕ್ಕಿನ್ನ ಇದು ಚೆನ್ನಾಗಿದೆ ನೋಡಿ, ಇದು ಆರ್ಡರ್ ಮಾಡ್ತೀನಿ, ನಾನೊಂದ್ಸರಿ ಟೇಸ್ಟ್ ಮಾಡಿದೆ, ನೀನ್ ತಿಂದಿಲ್ಲ, ನಾನು ಹೋಟ್ಲಿಗೆ ಬಂದಿದ್ದೆ, ನೀನ್ ತಿನ್ನು ಅನ್ಬಿಟ್ಟಿರ್ತಾರಲ್ಲ, ಅದೆಲ್ಲ 2ನೇ ನಂಬರ್ಗೆ ಜಾಸ್ತಿ. ಓಕೆ, 2ನೇ ನಂಬರ್ಗೆ ಜಾಸ್ತಿ. ಅದು 6ನೇ ನಂಬರ್ಗೆ ಇಷ್ಟ. ನಿಜ ಅಲ್ವಾ? ಎಲ್ರಿಗೂ ಇಷ್ಟ ಅದು, ಯಾವ ಗಂಡ ಹೆಂಡತಿಗೆ ಆಗ್ಲಿ. ಏನೋ ಒಂದು ಸುಮ್ನೆ ಒಂದು 10 ಗ್ರಾಮ್ ಚೈನ್ ಬದಲಾಯಿಸ್ಕೊಂಡ್ ಬರೋಣ ಬನ್ರಿ ಅಂತ ಕರ್ಕೊಂಡು ಹೋದಾಗ, ಒಂದ್ ಡೈಮಂಡ್ ವಾಲೆನೇ ಇದೆ ತಗೊಳ್ಳೆ ಅನ್ಬಿಟ್ರೆ, ಕರೆಕ್ಟ್, ಹೆಂಡತಿನ ತಗೊಂಡ್ ಬಂದ್ ತಲೆ ಮೇಲೆ, ಗಂಡನ್ ತಗೊಂಡ್ಬಂದ್ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಹೌದು. ಊರೆಲ್ಲ ಕರ್ಗ ಹೊತ್ತು ಬಿಡ್ತಾರೆ, ನನ್ ಗಂಡ ಹಿಂಗೆ ಅಂತ. ಆಗ ಆತರ ಹೇಳ್ತಕ್ಕಂಥದ್ದು 2ನೇ ನಂಬರ್ ಜಾಸ್ತಿ. ಆಗ 6ನೇ ನಂಬರ್ಗೆ ಅದು ಖುಷಿ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ. ಅಂದ್ರೆ 6ನೇ ನಂಬರ್ಗೆ ಆ ಖುಷಿ ಇರುತ್ತೆ, ಅದರಿಂದ ಅವ್ರಿಬ್ರೆಲ್ಲ ಜಲ್ ಇದ್ದೆ. ಓಕೆ. ಇನ್ನ ಕೊನೆಯದಾಗಿ ಹೇಳಿದ್ದು ನಾನು 6 ಕಾರೆ. 6 ಕಾರೆ ಅನ್ಬಿಟ್ರೆ ನಾನು ಇನ್ನೇನ್ ಹೇಳೋದೇ ಬೇಕಾಗಿಲ್ಲ. ಇವರಿಬ್ರು ಹೋಗಿರೋದು ಚೈನ್ ತಗೊಂಬರಕ್ಕೆ, ಇಬ್ರು ವಜ್ರದ ಉಂಗ್ರ ತಗೊಂಡ್ಬಂದ್ಬಿಡ್ತಾರೆ. ನೀನು ಒಂದ್ ತಗೋ, ನಾನು ಒಂದ್ ತಗೋ. ಏನ್ರಿ ಇದು ಬಂದಿದ್ದು 10 ಗ್ರಾಮ್ ಚೈನ್ ಒಂದ್ ಸ್ವಲ್ಪ ಇದೊಂದು ತೆಳ್ಳಕ್ಕಾಗ್ಬಿಟ್ಟೈತೆ, ಇದು ಇನ್ ಸ್ವಲ್ಪ ಯಾವಾಗ್ಲೂ ಅಲ್ಲಿ ಹೋಗುವಾಗ ಇನ್ನೊಂದು 5 ಗ್ರಾಮ್ ಜಾಸ್ತಿ ಇದ್ರೆ 15 ಗ್ರಾಮ್ ಚೈನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬಂದ್ಬಿಟ್ಟು, ಚೈನ್ ಕಟ್ ಮಾಡ ಅದು ಎಷ್ಟು ದುಡ್ಡು ಆಗುತ್ತೋ ಅದ್ರ ಜೊತೆಗೆ ಸೇರಿಸ್ಬಿಟ್ಟು, ನೀನೊಂದು ಡೈಮಂಡ್ ಉಂಗ್ರ ನಾನೊಂದು ಡೈಮಂಡ್ ಉಂಗ್ರ ಅನ್ಬಿಟ್ಟು 15,000 ಪರ್ಚೇಸ್ಗೆ ಅಂತ ಹೋಗ್ಬಿಟ್ಟು 1.5 ಲಕ್ಷ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ನಾನು ಬರೀ ಜ್ಯುವೆಲ್ರಿನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಸೊ ಆ ಒಂದು ಇರೋದ್ರಿಂದ ನೀನು ದಿಲ್ದಾರ್ ಮನುಷ್ಯ, ನಾನು ದಿಲ್ದಾರ್ ಮನುಷ್ಯ ಅಂದ್ರೆ ಹೆಂಗೆ ಚೆನ್ನಾಗಿರುತ್ತೆ, ಖುಷಿ ಇರುತ್ತಲ್ಲಿ. ಅದು ಖುಷಿ ವಿಷಯದಲ್ಲೇ ನಾನು ಹೇಳ್ತಾ ಇರೋದು, ಮಿಕ್ಕ ಎಲ್ಲಾ ವಿಷಯದಲ್ಲೆಲ್ಲ. ಮಿಕ್ಕ ಎಲ್ಲಾ ವಿಷಯದಲ್ಲಿ ದಿಲ್ದಾರಾಗಿ ಮಾಡ್ಬಿಟ್ರೆ ಕಷ್ಟ ಆಗ್ತದೆ. ಈ ದಿಲ್ದಾರ್ ವಿಷಯ ಅನ್ನೋದು
6ನೇ ನಂಬರ್ಗೆ ಇರುತ್ತೆ. ಹ್ಮ್. 6ನೇ ನಂಬರ್ ಜೊತೆ ಅವರು ದಿಲ್ದಾರಾಗೆ ಇದ್ಬಿಡ್ತಾರೆ. Okay. ನನ್ನ ಹೆಂಡ್ತಿನೂ ದಿಲ್ದಾರ ಖರ್ಚು ಮಾಡ್ತಾಳೆ ಸರ್, ನಾನು ದಿಲ್ದಾರ ಖರ್ಚು ಮಾಡ್ತೀನಿ ಸರ್, ಅವಳು ಯಾವ್ದನ್ನು ದೊಡ್ಡದಾಗಿ ಅಷ್ಟು ತಗೊಳಲ್ಲ, ನಾನು ತಗೊಳಲ್ಲ, ಆರಾಮಾಗಿ ಹೋಗ್ತಾ ಇದೆ ಅಂದ್ಬಿಡ್ತಾರೆ. Okay. ಆದ್ರಿಂದ 6ನೇ ನಂಬರ್ಗೆ 5, 2, ಕೊನೆಯದು 6. 1ನೇ ನಂಬರ್ ಅವ್ರ ಪಾರ್ಟಿಗೆ ಬರೋಣ. ಹ್ಮ್. 1ನೇ ನಂಬರ್ ಅವ್ರು ನಾವ್ ಹೇಳಿದ್ವಿ ಮೊದ್ಲೇ, ಸೂರ್ಯ ಎಲ್ಲಾರ್ಗು ನಾವು ಅವ್ರನ್ನ ಕಡೆಯಲ್ಲಿ ಇಟ್ಕೊಂಡ್ರಪ್ಪ, ಕಡೆಯಲ್ಲಿ ಇಟ್ಕೊಳಪ್ಪ. ಸೂರ್ಯ ಎಲ್ಲಾದ್ರಲ್ಲಿ ನಂಬರ್ 1 ಇರ್ಬೋದು, ಸೂರ್ಯನೇ ನಂಬರ್ 1. ಯಾವಾಗ್ಲೂ ಆಕಾಶದಲ್ಲಿ ಕಾಣಿಸ್ತಾನೆ. ಸುಮ್ಮನೆ ಸೂರ್ಯ ಮುಳುಗ್ತಾನೆ ಅಂತ ಹೇಳ್ತೀವಿ ಹೊರತು ಭೂಮಿ ಸುತ್ತೋದ್ರಿಂದಾನೆ. ಹಂಗ್ ಲೆಕ್ಕಕ್ಕೊಳಗ ಸೂರ್ಯ ಮುಳುಗಿದ್ದೇ ಇಲ್ಲ. ಹೌದು. ರೊಟೇಷನ್, ಪ್ಲಾನೆಟರಿ ರೊಟೇಷನ್ ಪ್ರಕಾರ ತಗೊಂಡ್ರೆ ಭೂಮಿ ಸುತ್ತೋದ್ರಿಂದ ಹಗಲು ರಾತ್ರಿ ಆಗ್ತಾ ಇದೆಯಾ ಹೊರತು ಸೂರ್ಯ ಅಂತೂ ಉಟ್ಕೊಂಡೇ ಇರ್ತಾನೆ. ಕರೆಕ್ಟ್. ನಾವು ರಾತ್ರಿ ಆಗಿದ ತಕ್ಷಣ ಮುಳುಗೋಗ್ಬಿಟ್ಟ, ಸಂಜೆ ಆಗಿದ ತಕ್ಷಣ ಮುಳುಗದ, ಕರೆಕ್ಟ್ ಕರೆಕ್ಟ್, ಈಗ ಮತ್ತೆ ಹುಟ್ಟದ ಅಂತ ನಾವು ಹೇಳ್ತಾ ಇರೋದಲ್ವಾ. ಹೌದು. ಆಗ ಅಷ್ಟು ಬ್ರೈಟ್ ಆದವನ್ನ ಮೇಂಟೈನ್ ಮಾಡ್ಬೇಕಲ್ಲ, ಅವ್ನ್ ಬಿಡ್ತಾನ? ಇಷ್ಟೊಂದು ಜೋವಿಯಲ್ ಆಗಿ, ಇಷ್ಟೊಂದು ಟೇಕ್ ಇಟ್ ಈಸಿ ಅಂತ ಹೇಳ್ತಕ್ಕಂಥವ್ರು, ಈಸಿ ಗೋಯಿಂಗ್ ತರ ಕ್ಯಾರೆಕ್ಟರ್ಗೆ 1ನೇ ನಂಬರ್ ತರ ಸ್ಟ್ರಿಕ್ಟ್ ಆಗುತ್ತಾ? ಆಗಲ್ಲ. ಇವಾಗ 6ನೇ ನಂಬರ್ನ ನಾವು ಲಕ್ಷ್ಮಿಗೆ ಹೋಲಿಸಿದ್ವಿ. ಲಕ್ಷ್ಮಿ ಹೆಂಗೆ, ಏನ್ ಡ್ರೆಸ್ಡ್ ಅಲ್ವಾ, ವೆಲ್ ಡ್ರೆಸ್ಡ್, ಜ್ಯುವೆಲ್ರಿ ಅದು ಇದು ಹಾಕೊಂಡಿರ್ತಾಳೆ. 1ನೇ ನಂಬರ್ ಅವರು ನಾವು ಹೋಲಿಸೋದು ಶಿವನನ್ನ. ಶಿವ ಬಂದು ಸಿಂಪಲ್ ಡ್ರೆಸ್ಸೇ, ತುಂಬಾ ದೊಡ್ಡ ಲಕ್ಸುರಿಯಸ್ ಡ್ರೆಸ್ ಅಲ್ಲ. ಆಮೇಲೆ ಶಿವನ ಕ್ಯಾರೆಕ್ಟರ್ ಕಾಮನ್ ಆಗಿ ನೀವು ತಗೊಂಡ್ರು ಕೂಡ ಅವನ ಅಭಿಷೇಕ ಪ್ರಿಯ ಅಂದ್ವಿ, ಅಲಂಕಾರ ಪ್ರಿಯ ಅಲ್ಲ. ಕರೆಕ್ಟ್. ಅದಕ್ಕೆ ಅಲಂಕಾರ ಪ್ರಿಯ ಯಾರು? ನಾರಾಯಣ. ಅದಕ್ಕೆ 6ನೇ ನಂಬರ್ ಅವ್ರಿಗೆ ನಾವು 5ನೇ ನಂಬರು, ನೀವು ಲಕ್ಷ್ಮಿ ಅಂದ್ಮೇಲೆ ನಾರಾಯಣ ಅವನು ಅಲಂಕಾರ ಪ್ರಿಯ, ನೀವು ಅಲಂಕಾರ ಪ್ರಿಯರೇ. ಓಕೆ. ಈ ಪ್ರಪಂಚದಲ್ಲೇ ಕನ್ನಡಿ ಮುಂದೆ ಟೈಮ್ ಕಳೆಯೋದು 6, 15, 24ನೇ ತಾರೀಕು ಅವ್ರ ತರ ಇನ್ ಯಾರು ಇರಲ್ಲ. ಸುಮ್ನೆ ಆದ್ರೂ ಹಿಂಗ್ ನೋಡ್ಕೊಂತೀನಿ. ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳು ಒಂದ್ ಮೀಸೆ ಆದ್ರೂ ಒಂದ್ ಸ್ವಲ್ಪ ಹಿಂಗ್ ಬಿಟ್ಬಿಡೋದು, ಆ ಮೀಸೆನಾದ್ರೂ ಹಿಂಗ್ ಅಂತಾರೆ. ಅಂದ್ರೆ ಗಂಡು ಮಕ್ಳು ಮಾತ್ರ ಮೀಸೆ, ಗಂಡ್ ಮಕ್ಳ ಗಂಡ್ ಮಕ್ಳು ಮೀಸೆನೇ ಆಗ್ಲಿ, ಅಲ್ಲ ಹೇರ್ ಕಟ್ಟೆ ಆಗ್ಲಿ ಒಟ್ನಲ್ಲಿ ನೋಡ್ತಾ ಇರ್ತಾರೆ. ಅವಾಗ ನಿಜ ಹೇಳ್ತೀನಿ, ಕನ್ನಡಿನ ನೋಡಿದ್ರು ಎಲ್ರು ನೋಡ್ತಾರ್ರಿ. ಕನ್ನಡಿ ಒಂಥರ ಅಟ್ರಾಕ್ಷನ್ ಅಲ್ವಾ. ನಾನ್ ಸುಮಾರಾಗಿದ್ದೀನಿ ಅಂದ್ರೂ ಕೂಡ ಕನ್ನಡಿ ಮುಂದೆ ಹಿಂಗ್ ಒಂದೊಂದ್ಸರಿ ನೋಡ್ಕೊಳ್ಳಿ, ಎಲ್ರಿಗೂ ಉಂಟು. ಹೆಚ್ಚು ಯಾರು ಅಂದ್ರೆ ಇವರು. ಈ 1ನೇ ನಂಬರ್ ಅವರು ನಿಜ ಹೇಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ಅದ್ರಲ್ಲಿ. ಶಿವ ಅಲ್ವಾ, ಸಿಂಪಲ್ ಆಗಿರ್ತಕ್ಕಂಥವ್ನು. ಆದ್ರಿಂದ 1ನೇ ನಂಬರ್ ಇವ್ರಿಗೆ ಮ್ಯಾಚ್ ಆಗಲ್ಲ. ಓಕೆ. ಇನ್ನ 7 ಅಂದ್ರಿ, ಆಮೇಲೆ 3 7. 3ನೇ ನಂಬರ್ ಅವ್ರು ಮೊದ್ಲೇ ಹೇಳ್ಬಿಡ್ತೀನಿ, ರಾಕ್ಷಸ ಗುರು, ದೇವಗುರು, ಬೃಹಸ್ಪತಿ ಧರ್ಮಗುರು, ಇವನು ದೇವಗುರು, ರಾಕ್ಷಸ ಗುರು. ಆಮೇಲೆ ದೇವಗುರು, ರಾಕ್ಷಸ ಗುರು, ಅದ್ರ ಜೊತೆಗೆ 3ನೇ ನಂಬರ್ ಅವ್ರು ಡಿಸಿಪ್ಲಿನ್ ಜಾಸ್ತಿ, ಅದು ಇದು. ಇವರು ಅವರು 100 ರೂಪಾಯಿ ತಗೊಂಡೋಗ್ಬಿಟ್ಟು 98 ರೂಪಾಯಿ ಮಿಕ್ಕಿದ್ರೆ ಒಂದು ಕಾಲ್ ರೂಪಾಯಿ ತಗೊಂಡ್ ಬಂದು ವಾಪಸ್ ಕೊಡೋರು. ಇವರು ಅದೇ 15,000 ವ್ಯಾಪಾರ ಮಾಡಕ್ ಹೋಗಿ 1.25 ಲಕ್ಷ ತಗೊಂಡ್ಬರೋರು. ಈ ಕ್ವಾಲಿಟೀಸ್ ಎಲ್ಲಾನು ಅವ್ರಿಗಾಗದೇ ಇಲ್ಲ. ಅದಕ್ಕೋಸ್ಕರ 3ನೇ ನಂಬರು ಇವ್ರ ಜೊತೆ ಇದ್ದಿದ್ದಿಲ್ಲ. 3, 6 ಎಲ್ಲ ಟ್ರಾಜಿಡಿಗಳು ಜಾಸ್ತಿ ನೋಡ್ಬೋದು. 3, 6 ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, 6ನೇ ನಂಬರ್ 3ನೇ ನಂಬರ್ನ ಮೇಂಟೈನ್ ಮಾಡ್ಬಿಡ್ತದೆ. ಹಂಗು ಮೇಂಟೈನ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಅಲ್ಲೋ ಇಲ್ಲೋ, ಲೈಫ್ ಪಾರ್ಟ್ನರ್ ಅಲ್ಲಿ ಚಾನ್ಸ್ ಇಲ್ಲ. ನಿಮಗೆ ಸಿನಿಮಾ ಉದಾಹರಣೆ ಕೊಡ್ತೀನಿ. ಸಿನಿಮಾದಲ್ಲಿ ಕೂಡ 3, 6 ಇದ್ದಾಗ ಅಲ್ಲಿ ಒಂದು ಟ್ರಾಜಿಡಿ ಇರ್ತದೆ. 3ನೇ ನಂಬರ್ ರಜನಿಕಾಂತ್, 6ನೇ ನಂಬರು ರಮ್ಯಾ ಕೃಷ್ಣ. ಪಡೆಯಪ್ಪ ಸಿನಿಮಾ ನೋಡಿ, ಯಾರು ಅವ್ರಿಗೆ ಮೈನ್ ವಿಲನ್? ರಮ್ಯಾ ಕೃಷ್ಣನೇ. ಸಿನಿಮಾದಲ್ಲೂ ಕೂಡ ಅವರು ಆಪೋಸಿಟ್ ಇರ್ತಾರೆ. ಇವಾಗ ಒಂದು ಸಿನಿಮಾ ಬಂತು ರೀಸೆಂಟ್ ಆಗಿ, ಜೈಲರ್. ಸಿನಿಮಾದಲ್ಲಿ ಗಂಡ ಹೆಂಡತಿ ಚೆನ್ನಾಗೇ ಇದೆಯಲ್ಲ ಗುರುಜಿ ಅನ್ಬೋದು ನಾವು. ಏನ್ ಚೆನ್ನಾಗಿದೆ? ಒಬ್ನೇ ಮಗ ಜೈಲರ್ಗೆ. ಜೈಲರ್ ನೋಡಿದ್ರೆ ಡಿಸಿಪ್ಲಿನ್ಡು, ಲಾಯಲ್ಲು, ಹಾನೆಸ್ಟಿ. ಅವನ್ ಮಗ ಪೊಲೀಸ್ ಕಮಿಷನರು. ಎಂತ ಕೆಲಸ ಮಾಡ್ತಿರ್ತಾನೆ, ನಮ್ಮಪ್ಪ ಆನೆಸ್ಟಿ, ಅದು ಇದು, ನೀತಿ ನಿಜಾಯ್ತಿ ಅಂತಾನೆ. ನಾನ್ ನಮ್ಮ ಅಪ್ಪನ ತರ ಅಲ್ಲ ಅಂತಾನೆ. ಕಡೆಗೆ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಬಿಡಿಸ್ಕೊಂಡು ಬರೋವಾಗ ನೋಡಿದ್ರೆ ಅವನ್ ಇಂಥ ಮಗ, ಹೋದ್ರೆ ಹೋಗ್ಲಿ ಬದಲಾಯಿಸ್ಕೊಂತಾನ ಅಂತ ಕೊನೆವರೆಗೂ ಚಾನ್ಸ್ ಕೊಟ್ರು, ಬದಲಾಯಿಸ್ಕೊಳಲ್ಲ. ಕಡೆಗೆ ಅಪ್ಪನೇ ಮಗನ ಶೂಟ್ ಮಾಡಿ ಮುಗಿಸಿರೋ ಕತೆ ಅನ್ಬಿಟ್ಟು ಬರ್ಬೇಕಾದ ಪರಿಸ್ಥಿತಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ, 3, 6 ಮದುವೆ ಮಾಡ್ಕೊಂಡ್ರೆ ತನ್ನ ಮಗ ಅದಕ್ಕೂ ಸಿನಿಮಾದಲ್ಲಿ ಕೂಡ ಉಳಿಸ್ಕೊಳಕ್ಕಾಗಲ್ಲ ಅಂತೀವಿ ನಾವು. 3, 6ಕ್ಕೆ ಅಷ್ಟು ರಯಲ್ ಇರೋದ್ರಿಂದ ಈ 3, 6 ಮದುವೆ ಮಾಡ್ಕೊಂಡಾಗ ಮಕ್ಳಾದಾಗ ಹೆಣ್ಮಕ್ಳಾಗ್ಬಿಟ್ರೆ ಗೆದ್ಬಿಟ್ರು. 3, 6 ಮದ್ವೆ ಆಗ್ಬಾರ್ದು. ಇನ್ ಕೇಸ್ ಆಗ್ಬಿಟ್ರು ಅಂತ ಇಟ್ಕೊಳ್ಳಿ, ಹೆಣ್ಮಕ್ಳಾಗ್ಬಿಟ್ರೆ ಹೆಣ್ಮಕ್ಳು ಎಲ್ಲಿ ಹುಟ್ಬಿಡ್ತಾರೋ ಅಲ್ಲಿ ಅವ್ರು ಸರ್ವೈವ್ ಆಗ್ಬಿಡ್ತಾರೆ. ಸ್ವಲ್ಪ ಗಂಡು ಮಕ್ಳೇ ಇಲ್ಲಿ ಜಾಸ್ತಿ ತೊಂದರೆಗೆ ಸಿಕ್ಕಾಕೊಳ್ಳೋದು, ಆಪೋಸಿಟ್ ನಂಬರ್ಗಳಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ. ಅದಕ್ಕೆ 3, 6
ರಮ್ಯಾ ಕೃಷ್ಣ ಇವ್ರದ್ದು ರಚನೆ. ಹೇಳ್ದಲ್ಲ ಹ್ಮ್. ಒಂದು ಸಿನಿಮಾದಲ್ಲಿ ಇದು ಆಕ್ಚುಲ್ ಫಿಕ್ಷನ್ ಸ್ಟೋರಿ ಓಕೆ. ಇದು ನಡೆದಿರೋ ಸ್ಟೋರಿ ಏನಲ್ಲ. ಹ್ಮ್. ಆಗ 3-6 ನೀವು ಸಿನಿಮಾದಲ್ಲಿ ಮದುವೆ ಮಾಡ್ಕೊಂಡ್ರು ಕೂಡ ಟ್ರಾಜಿಡಿಯಲ್ಲೇ ಎಂಡ್ ಆಗುತ್ತೆ ಎಂದೆ. ಹ್ಮ್. ಟ್ರಾಜಿಡಿಯಲ್ಲೇ ಎಂಡ್ ಆಗುತ್ತೆ. ಸೊ ಅದರಿಂದ 3-6 ಬೇಡ. 6-3 ಬೇಡ. ಇನ್ನು 7ನೇ ನಂಬರು. ಹ್ಮ್. 7ನೇ ನಂಬರ್ ನಾವ್ ಹೇಳಿದ್ವಲ್ಲ ಕೇತು ಗ್ರಹ ಅಂತ ಹೇಳಿದ್ವಿ. ಹ್ಮ್. ಈ ಕೇತು ಗ್ರಹದಲ್ಲಿ ಇನ್ನೊಂದು ಕೂಡ ಉಂಟು, ಒಂಥರ ವೈರಾಗ್ಯವಾಗಿ ಕೆಲವರು ಇರ್ತಾರೆ. ಹ್ಮ್. ಕೆಲವು ಸ್ಪಿರಿಚುವಲ್ ಪೀಪಲ್ ನ ನೋಡ್ಬೋದು ಅದ್ರಲ್ಲಿ. ಓಕೆ. ಒಂದು ಜ್ಞಾನನೂ ಅಮಲ್ ಕೊಡ್ತದೆ, ಭಕ್ತಿನೂ ಅಮಲ್ ಕೊಡ್ತದೆ, ಹ್ಮ್. ಆಲ್ಕೋಹಾಲು ಅಮಲ್ ಕೊಡ್ತದೆ, ಹ್ಮ್. ಹ್ಮ್. ಡ್ರಗ್ಸು ಅಮಲ್ ಕೊಡ್ತದೆ. ಹ್ಮ್. ಅವಾಗ ನಮಗ್ ಬೇಕಾಗಿರೋದು ಜ್ಞಾನದ ಅಮಲು, ಭಕ್ತಿ ಅಮಲೇ ಹೊರತು ಹ್ಮ್. ಈ ಅಮಲು ಬೇಡ. ಹ್ಮ್. ಈ ಅಮಲಲ್ಲಿ ಇವ್ರು ಸ್ವಲ್ಪ ಜಾಸ್ತಿ ಇರ್ತಾರೆ, ಇದ್ರಲ್ಲೂ ಜಾಸ್ತಿ ಇರ್ತಾರೆ. ಒಂಥರ ವೈರಾಗ್ಯ ಅಂತ ಹೇಳ್ತೀವಲ್ಲ ಆತರ. ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ಎಲ್ಲಾ ಮನುಷ್ಯರಿಗೂ ಕೂಡ ಈ ನಮ್ಮಲ್ಲೆಲ್ಲ ಸಂಕಲ್ಪ ಮಾಡುವಾಗ ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ಸಂಸ್ಕೃತದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಅಹಮಿದ ಪೂಜಾಂ ಕರಿಷ್ಯೆ ಅಂತ ಹೇಳಿನೇ ನಮ್ಗೆ ಸಂಕಲ್ಪ ಮಾಡಿಸ್ಕೊಂತಾರಲ್ಲ. Correct. ನಮ್ ಗೋತ್ರಗಳೆಲ್ಲ ಹೇಳ್ಬಿಟ್ಟು ನೀವು ಚೆನ್ನಾಗಿರೋದಕ್ಕೋಸ್ಕರ ಅಂತ ಎಲ್ಲಾ ವಿಷಯಗಳನ್ನ ಹೇಳ್ಕೊಂಡ್ ಬರ್ತಾರೆ. ಕೊನೆಯಲ್ಲಿ ಹೇಳೋದೇನಂದ್ರೆ ಸಂಸ್ಕೃತದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಅಹಮಿದ ಪೂಜಾಂ ಕರಿಷ್ಯೆ ಅಂತ. ಹ್ಮ್. ಸೊ ಜ್ಞಾನನೂ ಬೇಕು ನಿನ್ಗೆ, ಭಕ್ತಿನೂ ಬೇಕು, ವೈರಾಗ್ಯನೂ ಬೇಕು ಅಂತ ಹೇಳ್ತಾರೆ. ಹ್ಮ್. ಬಟ್ ವೈರಾಗ್ಯ ಎಷ್ಟು ಪಾರ್ಟ್ ಅಲ್ಲಿ ಬೇಕು ಅಂದ್ರೆ ಒಂದ್ ಪಾರ್ಟ್ ಅಲ್ಲಿ ಬರ್ಲಿ. ಅದೇ ನಾವ್ ಹೇಳ್ತೀವಲ್ಲ, ಬ್ರಹ್ಮಚರ್ಯ ಗೃಹಸ್ಥ ವನಪ್ರಸ್ಥದಲ್ಲಿ ಬರ್ಲಿ. ಹ್ಮ್. ವನಪ್ರಸ್ಥದಲ್ಲಿ ಬರ್ಲಿ, ಸನ್ಯಾಸದ ಏಜಲ್ಲಿ ಬರ್ಲಿ 60ಕ್ಕೆ. ಹ್ಮ್. 20, 40, 60, 80. ಹ್ಮ್. 80ಕ್ ಮೇಲೆ ಏನು ಬೇಡ, ಹೋದ್ರೆ ಸಾಕಾಗಿದೆ. ಹ್ಮ್. ಅದು ಯಾರಿಗೂ ಬೇಕಾಗಿಲ್ಲ ಆಕ್ಚುಲಿ. ಹೌದು. ಬೇರೆಯವ್ರು ಯಾರೋ ಇಷ್ಟಪಟ್ರೆ ಬೇಕಾದ್ರೆ ಇರ್ಲಿ. ಹೌದು. ನಮ್ಮಲ್ಲಿ ಎಲ್ಲ ಹೇಳಿರೋದಷ್ಟೇ, 20ರೊಳಗಡೆ ಓದಿಲ್ಲ, 40ರಲ್ಲಿ ಸಂಸಾರ ಮಾಡಿ ಅನುಭವಿಸ್ತಿರೋದಿಲ್ಲ, 60ರಲ್ಲಿ ಊರ್ ಸುತ್ತಿರೋದಿಲ್ಲ, 80ಕ್ ಮೇಲೆ ಸಾವು ನೋಡದೇ ಇರೋದಿಲ್ಲ. ಅಷ್ಟೇ. ಅಷ್ಟೇ. ಅಷ್ಟ್ರಲ್ಲಿ ಮುಗಿಸ್ಕೊಂಡ್ಬೇಕು. ಅದೇ ಕರೆಕ್ಟ್ ಲೈಫ್. ಇದು ಬಿಟ್ಟು ಇದೇ ಬ್ರಹ್ಮಚರ್ಯ, ಇದೇ ಗೃಹಸ್ಥ, ಇದೇ ವನಪ್ರಸ್ಥ, ಇದೇ ಸನ್ಯಾಸ. 20, 40, 60, 80 ಹ್ಮ್. ಏನ್ ಮಾಡೋದು? ಎಲ್ಲ ಕಮಿಟ್ಮೆಂಟ್ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಉಲ್ಟಾ ಪುಲ್ಟಾ ಆಗ್ತಾ ಇತ್ತು ಹ್ಮ್. ಅಲ್ವಾ? ಆಗ ಈ ನಂಬರ್ ಅಲ್ಲಿ ಹುಟ್ಟೋರಿಗೆ 7ನೇ ನಂಬರ್ ಸ್ವಲ್ಪ ವೈರಾಗ್ಯ ಕೂಡ ಇರೋದ್ರಿಂದ ಹ್ಮ್. ಇವ್ರನ್ನ ಸ್ವಲ್ಪ ಡಿಸ್ಕರೇಜ್ ಮಾಡ್ಬೋದು ಅವರು. ಓಕೆ. ಇನ್ನು ನ್ಯೂಟ್ರಲ್ ನಂಬರ್ ಅಂತ ಬಂದ್ವಿ ಅಂದ್ರೆ 8ನೇ ನಂಬರು ನ್ಯೂಟ್ರಲ್ ಅಂದ್ವಿ. ಯಾಕಂದ್ರೆ 6ನೇ ನಂಬರ್ ಅವ್ರನ್ನ ನಾವು ದುಡ್ಡು ಅಂದ್ಬಿಟ್ವಿ. ಹ್ಮ್. ದುಡ್ಡು 8ನೇ ನಂಬರ್ ಅವರು ಹಾರ್ಡ್ ವರ್ಕರ್ಸ್ ಅಂದ್ವಿ, ಕೆಲಸ ಮಾಡೋರು ಅಂದ್ವಿ. ಹ್ಮ್. ದುಡ್ಡುಗೆ ಹಾರ್ಡ್ ವರ್ಕರ್ ಕೆಲಸ ಮಾಡ್ತಕ್ಕಂಥವ್ರ ಅವಶ್ಯಕತೆ ಇದೆಯಾ ಹೊರತು ವೈಸ್ ವರ್ಸ ಅಲ್ಲ. ಇವ್ರಿಗೆ ಬೇಕಾಗಿಲ್ವಲ್ಲ. ನನ್ನ ಹತ್ರ ದುಡ್ಡಿದೆ ಹಾರ್ಡ್ ವರ್ಕರ್ ಯಾವಾಗ ಬೇಕಾದ್ರೂ ಬರ್ತಾನೆ. ಹ್ಮ್. ಹ್ಮ್. ಐ ಕ್ಯಾನ್ ಎಂಪ್ಲಾಯ್ ಎನಿ ಹಾರ್ಡ್ ವರ್ಕರ್ ಹ್ಮ್. ಅಂಡರ್ ಮೀ, ಹ್ಮ್. ಅಂಡರ್ ಆಸ್ ಮೈ ಸಬಾರ್ಡಿನೇಟ್ ಅಲ್ವಾ? ಹ್ಮ್. ಅದರಿಂದ 8ನೇ ನಂಬರ್ನ ನಾವಿಲ್ಲಿ ನ್ಯೂಟ್ರಲೇ ಮಾಡಿದ್ವಿ ಇವ್ರಿಗೆ. ಓಕೆ. ನೀವೊಂದು ಹಾರ್ಡ್ ವರ್ಕರ್. 6ನೇ ನಂಬರ್ ಅವ್ರಿಗೆ ನೀವು ಚಾಯ್ಸೇ ಹೊರತು ಆಪ್ಷನ್ ಪ್ರಯಾರಿಟಿ ಅಲ್ಲ. ಪ್ರಿಯಾರಿಟಿ ಅಲ್ಲ. ಓಕೆ. 4ನೇ ನಂಬರ್ ತಗೊಂಡ್ರಿ. 4ನೇ ನಂಬರು ಸಿಕ್ಕಾಪಟ್ಟೆ ಊರು ಸುತ್ತಿರೋರು, ಅಷ್ಟು ಸುತ್ತಿರೋರಲ್ಲ. ಯಾವ್ದಾದ್ರು ವೇದ ಅದು ಇದು ಹೇಳ್ಬಿಟ್ಟು ಆರ್ಗ್ಯುಮೆಂಟ್ ಇಳಿಸ್ಬಿಟ್ರೆ 6ನೇ ನಂಬರ್ ಅವ್ರಿಗೆ ಸಿಂಪಲ್ ಆಗಿ ಅದೇ ಹೇಳ್ದಲ್ಲ, ಈಸಿ ಗೋಯಿಂಗ್ ಅವ್ರಿಗೆಲ್ಲ ನೀವು ಪ್ರಿನ್ಸಿಪಲ್ಸ್, ಸೂಪರ್ಸ್ಟಿಷನ್ಸ್ ಅಲ್ಲ, ಸಾರಿ, ಪ್ರಿನ್ಸಿಪಲ್, ಡಿಸಿಪ್ಲಿನ್, ಕೆಲವು ಏನಾದ್ರೂ ಹಾಗೆ ಹೀಗೆ ಹಿಂಗೇ ಹೋಗ್ಬೇಕು, ಹಿಂಗೇ ಮಾಡ್ಬೇಕು ಅಂತೆಲ್ಲ ಹೇಳ್ಬಿಟ್ರೆ ಇದೆಲ್ಲ ಜಾಸ್ತಿ ಆಯ್ತು ಹೋಗಪ್ಪ ಅನ್ಬಿಡ್ತೀವಿ. ಅದರಿಂದ 4ನೇ ನಂಬರ್ಗೆ, 8ನೇ ನಂಬರ್ಗೆ. ಆಮೇಲೆ 9ನೇ ನಂಬರ್ದು ಗೊತ್ತಿದೆ ನಮ್ಗೆ, ಏಕ್ಮಾರ್ ದೋತು ಕೂಡ ಕಡ್ಡಿ ಮುರಿದಂಗ್ ಮಾತಾಡೋದು, ಇದೆಲ್ಲ ಮಾತಾಡೋರಿಗೆ ಈಸಿ ಗೋಯಿಂಗ್ ಇರ್ತಕ್ಕಂಥ 6ನೇ ನಂಬರ್ಗೆ ಯಾವ ವಿಧದಲ್ಲಿ ನಾವು ಕನೆಕ್ಟ್ ಮಾಡಕ್ಕಾಗಲ್ಲ. ಓಕೆ. ಅದರಿಂದ ಅವ್ರನ್ನ ನೀವು ಚಾಯ್ಸ್ ಆಗಿ ಇಟ್ಕೊಳ್ಳಿ, ನ್ಯೂಟ್ರಲ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಓಕೆ. ಸೊ ಯಾವತ್ತೂ ಅಷ್ಟೇ 5ನೇ ನಂಬರ್, 2ನೇ ನಂಬರ್, 5ನೇ ನಂಬರ್ 5, 2, 6. 5, 2, 6 ಜೊತೆ ಯಾವಾಗ್ಲೂ ಇರಿ. ಇದು ಬೆಸ್ಟ್. ಇದರಲ್ಲಿ ಬಹಳಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ನೋಡ್ಬೋದು. ಪ್ರೋಗ್ರೆಸ್ ಅಷ್ಟೇ ಚೆನ್ನಾಗಿರ್ತದೆ. ಒಳ್ಳೊಳ್ಳೆ ಮಕ್ಕಳಾಗ್ತಾರೆ, ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡೋರು ಮಕ್ಕಳಾಗ್ತಾರೆ, ಒಳ್ಳೊಳ್ಳೆ ಅಚೀವ್ ಮಾಡಿರ್ತಕ್ಕಂಥ ಮಕ್ಕಳಾಗ್ತಾರೆ, ಸಕ್ಸಸ್ಫುಲ್ ಪೀಪಲ್ ಬಹಳಷ್ಟು ಜನ ಇದ್ದಾರೆ. ಸೊ ಆದ್ರಿಂದ ಎಲ್ಲಾ ರೀತಿನೂ ಒಳ್ಳೊಳ್ಳೇದಾಗ್ತಕ್ಕಂಥವ್ರಲ್ಲ ಇವರು ಬಹಳ ಜನ ಇರ್ತಕ್ಕಂಥದ್ದು ಇವ್ರ ಜೊತೆ ಮಾತ್ರ. ಓಕೆ. 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 ಸೊ ಗುರುಜಿ ಸಮ್ಮರೈಸ್ ಮಾಡಬೇಕು ಅಂದ್ರೆ 6ನೇ ತಾರೀಕಿಗೆ 5, 2 ಆಮೇಲೆ 6ನೇ ತಾರೀಕು ಆಗದೆ ಇರೋ ಡೇಟ್ಸ್ ಅಂದ್ರೆ 1, 3, 7 ಅಂಡ್ ಉಳಿದಿತ್ತು 4, 8, 9 ನ್ಯೂಟ್ರಲ್. ಸೊ ಇನ್ಫಾರ್ಮೇಶನ್ ಸಿಕ್ಕಿದೆ. ಅಂಡ್ 6ನೇ ತಾರೀಕು ತುಂಬಾ ಡೇಟ್ಸ್ ಆಗ್ ಬರುತ್ತೆ ಅಂತ ಅವಾಗಿಂದ ಹೇಳ್ತಾ ಇದ್ವಿ, ಬಟ್ ಯಾವ ಡೇಟ್ಸ್ ಆಗ್ ಬರಲ್ಲ ಅಂತ ಇವತ್ತು ಮಾತಾಡಿದ್ವಿ. ಅಂಡ್ 6ನೇ ತಾರೀಕು ಯಾರನ್ನ ಪ್ರಯಾರಿಟೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಲೈಫ್, ಬಿಕಾಸ್ ಇವಾಗಿನ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಸ್ಟೇಟಸ್ ಅಲ್ಲಿ ಇದನ್ನ ಅನಲೈಸ್ ಮಾಡೋಕೆ ಸ್ಟೆಪ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗುರುಜಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಗೆ ಅನ್ನಿಸ್ತು ಗೊತ್ತಿರೋ ತರನೇ ಕಮೆಂಟ್ ಮಾಡಿ, ಗುರುಜಿನ ಫಾಲೋ ಮಾಡಿ, ನನ್ನ ಚೆಕ್ಔಟ್ ಮಾಡ್ಬೋದು ಆಲ್ರೌಂಡರ್ ಅಕ್ಷಯ ಅಂತ. ಅಂಡ್ ಮೀಟ್ ಮಾಡಬೇಕು ಅಂದ್ರೆ ಗುರುಜಿನ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ ಅಂಡ್ ನಂಬರ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು.
ಥ್ಯಾಂಕ್ ಯು ಸೊ ಮಚ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.